ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ನನ್ನ ಜೊತೆ ಯಾರಿದ್ರು ಇಲ್ಲದೆ ಇದ್ರು ಗೆಲುವು ನನ್ನದೇ. ಇದು ನಾನು ನಿಮ್ಮ ವಿರುದ್ಧ ಸಾರ್ತಾ ಇರೋ ಸಮರ. ಪ್ರೀತಿ ಗುಣ ಅಂತಸ್ತು ರೂಪ ನೋಡಿ ಹುಟ್ಟಲ್ಲ ಬಂಗಾರಿ. ನಿನ್ಗೆಷ್ಟು ಹೇಳಿದ್ರು ಅರ್ಥ ಆಗಲ್ಲ. ಏನ್ ಮಾಡ್ಬೇಕು ಹೇಳಿ, ಅವನಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೀಗ್ ಮಾಡು. ಮುಂದಿನ ವಾರ ಇವರೆಲ್ಲರೂ ನಮ್ಮ ಊರಿಗೆ ಬರ್ತಾರೆ, ಸರಿನಾ? ಮನೆಯವ್ರಿಗೆಲ್ಲರೂ ಹೇಳ್ಬಿಟ್ಟು ನಾವು ಹೋಗೋಣ. ಏನು ಹೊರಡೋದ? ಬೇಡ, ಕತ್ಲಾಗ್ತಾ ಬಂತು. ಕತ್ಲಾದ್ರೇನು? ನಾವೇನು ನಡ್ಕೊಂಡ ಹೋಯ್ತೀವಿ, ಗಾಡಿಲಿ ತಾನೇ ಹೋಗೋದು. ಇವತ್ತು ಹೋಗೋದ್ ಬೇಡ, ನಾಳೆ ಬೆಳಗ್ಗೆ ಎದ್ದು ಹೋಗೋಣ. ಹೇಗಿದ್ರು ಬೆಳಗ್ಗೆ ಇಲ್ಲೇ ಅಕ್ಕಪಕ್ಕದ ಊರಿಗೆ ಕರಿಯಕ್ ಹೋಗ್ಬೇಕಲ್ವಾ? ಅಲ್ಗೆಲ್ಲ ನಾಳೆ ಇಲ್ಲಿಂದಾನೇ ಹೊರಡೋಣ. ಓ, ಇಲ್ಲಿ ಸುತ್ತಮುತ್ತ ಕರೆಯೋದಿದ್ಯಾ ನಿಮಗೆ? ಹಾಗಿದ್ರೆ ಯಾಕೆ ಹೊರಡ್ತೀರಿ? ನೀವು ಅರಿಹಂತಪುರ ತಲುಪೋ ಹೊತ್ತಿಗೆ ಕತ್ಲಾಗ್ಬಿಡುತ್ತೆ. ಮತ್ತೆ ಬೆಳಗಾಗೆದ್ದು ಇಲ್ಲಿಗೆ ವಾಪಸ್ ಬರಬೇಕು. ಅದ್ರ ಬದಲು ಇವತ್ತಿಲ್ಲೇ ಉಳ್ಕೊಂಬಿಡಿ, ನಾಳೆ ಇಲ್ಲಿಂದಲೇ ನಿಮ್ಮ ಕೆಲ್ಸಕ್ಕೆ ಹೊರಡ್ಬೋದು. ಬೇಡ ಬಿಡಿ, ನಿಮ್ಗೆ ಯಾಕೆ ಸುಮ್ಮನೆ ತೊಂದರೆ? ಅದ್ರಲ್ಲಿ ತೊಂದರೆ ಏನು ಬಂತು? ನೀವು ನಮ್ಮ ಆತಿಥ್ಯ ಸ್ವೀಕರಿಸ್ಕೊಂಡೇ ಹೋಗಬೇಕು. ಅದರಲ್ಲೂ ದಕ್ಷಿಣನಾಥ ಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿಯವರು ನಿಮ್ಮನ್ನು ಹಾಗೆ ಕಳಿಸ್ಕೊಡಕ್ಕಾಗತ್ತಾ? ದಯವಿಟ್ಟು ಇಲ್ಲ ಅನ್ಬೇಡಿ. ಹಂಗೆ ಆಗ್ಲಿ. ಇವತ್ತು ರಾತ್ರಿ ಇಲ್ಲೇ ತಂಗಿದ್ದು ನಾಳೆ ಹೊತ್ತಿನೇನೆ ಒಯ್ತೀವಿ. ಅಮ್ಮ ತಾಯಿ ಜಗಜ್ಜನನಿ, ಅಂತೂ ಈ ಎರಡು ಮಕ್ಕಳನ್ನು ದಡ ಮುಟ್ಟಿಸ್ಬಿಟ್ಟಿಯಲ್ಲ ತಾಯಿ. ಜಾಜಿ ಬಂಗಾರಿ ಎದುರಿಸಿದ ಕಷ್ಟಗಳು ಒಂದಾ ಎರಡ? ನಿನ್ನ ಕೃಪೆಯಿಂದಲೇ ಅವರು ಎಲ್ಲ ಸಂಕಷ್ಟಗಳಿಂದ ಪಾರಾದರು. ಶಿಶುರೂಪಿ ಚಕ್ರದ ಜನನಕ್ಕಾಗಿ ಪಾಲಿಸಬೇಕಾಗಿದ್ದ ನೇಮಾನುಷ್ಠೆಗಳನ್ನೆಲ್ಲ ಅಚ್ಚುಕಟ್ಟಾಗಿ ಪಾಲಿಸಿ ಯಶಸ್ವಿಯಾದರು. ಎಲ್ಲ ನಿನ್ನ ಕೃಪೆ ತಾಯಿ, ಎಲ್ಲ ನಿನ್ನ ಲೀಲೆ. ನಿನ್ನ ದಯೆ ಅವ್ರ ಮೇಲೆ ಇದ್ದಿದ್ರೆ ಈ ದುಷ್ಟ ಜನಗಳಿಂದ ಅವ್ರು ಪಾರಾಗೋಕ್ಕೆ ಸಾಧ್ಯ ಆಯ್ತಾ ತಾಯಿ? ಅಂತೂ ನೀನು ಅವ್ರನ್ನ ಕಾಪಾಡ್ಬಿಟ್ಟೆ ಕಣಮ್ಮ. ಇವತ್ತು ಅವರಿಬ್ಬರನ್ನು ಶೇಖರಿಸ್ತವಂತೆ. ಅಂತೂ ಈ ಎರಡು ಜೀವಗಳ ದಿವ್ಯ ಸಮಾಗಮನಕ್ಕೋಸ್ಕರ ದಿನ ನಿಗದಿ ಮಾಡೇ ಬಿಟ್ಟೆ. ಇದು ಶ್ರೀಚಕ್ರದ ಜನನಕ್ಕೆ ಮೊದಲನೇ ಮೆಟ್ಲು. ಅಂತೂ ಈ ಎರಡು ಜೀವಗಳು ಎಲ್ಲ ಸಮಸ್ಯೆಯಿಂದ ಪಾರಾಗಿ ಒಂದಾಗೋ ಹಾಗಾಯ್ತಲ್ಲ, ಅದೇ ಒಂದು ಸಂತೋಷ.
ನೋಡ್ದೀವಿಕಾ, ನಿನಗೆ ಮೊದಲೇ ಹೇಳಿದ್ದೀನಿ, ಇದು ಅಡ್ಡದಾರಿ. ನಿನಗೆ ಪರವಾಗಿಲ್ವಾ? ಚೆನ್ನಾಗಿ ಯೋಚನೆ ಮಾಡಿದ್ದೀಯಾ? ಸರಿಯಾಗಿ ಯೋಚನೆ ಮಾಡಿನೇ ಈ ನಿರ್ಧಾರಕ್ಕೆ ಬಂದಿರೋದು. ಒಟ್ನಲ್ಲಿ ನನಗೆ ಬಂಗಾರಿ ಬೇಕಷ್ಟೆ. ಅದು ನೇರ ದಾರಿನೋ ಅಡ್ಡ ದಾರಿನೋ ನಾನು ತಲೆ ಕೆಡ್ಸ್ಕೊಳ್ಳಲ್ಲ. ಮತ್ತೆ ಹಾಗಾಯ್ತು ಹೀಗಾಯ್ತು ಅಂತ ಹೇಳಿ ನಾಳೆ ನನ್ನ ತಲೆ ಮೇಲೆ ಗೋಬೆ ಕೊಡಿಸ್ಬೇಡ. ಅದಕ್ಕೆ ಇಷ್ಟು ಸಾರಿ ಹೇಳ್ತಾ ಇದ್ದೀನಿ, ನಿನಗೆ ಒಪ್ಪಿಗೆ ಇದ್ರೆ ಮಾತ್ರ ಈ ಕೆಲಸದಲ್ಲಿ ಮುಂದುವರಿ. ನನ್ನ ಬಲವಂತ ಇಲ್ಲ. ನೀವೇನು ತಲೆ ಕೆಡ್ಸ್ಕೋಬೇಡಿ ಶಾಸ್ತ್ರಿಗಳೇ, ನಿಮ್ಮ ತಲೆ ಮೇಲೆ ಏನೂ ಬರಲ್ಲ. ಸೋಲು ಗೆಲುವು ಏನೇ ಇದ್ರೂ ನಾನೇ ಹೊತ್ಕೋತೀನಿ. ಹಾಗಾದ್ರೆ ಸರಿ, ಇದರಲ್ಲಿ ಸೋಲೋ ಪ್ರಶ್ನೆನೇ ಇಲ್ಲ. ನಾನು ಹೇಳ್ದ ಹಾಗೆ ಮಾಡು. ಬಂಗಾರಿ ಜೀವನ ಪೂರ್ತಿ ನಿನ್ನವನಾಗ್ತಾನೆ. ಏನ್ ಇಷ್ಟೊಂದು ತಯಾರಿ? ಏನ್ ವಿಶೇಷ ಇವತ್ತು? ಮಗಳು ಅಳಿಯನ್ ಪ್ರಸ್ತ ಅಂದ್ರೆ ವಿಶೇಷ ಅಲ್ವೇನೆ? ಹೂ ಕಣೆ ಪೆದ್ದಿ, ನಿಂದು ಬಂಗಾರಿದು ಇವತ್ತು ಮೊದಲ ರಾತ್ರಿ. ಇದೇನಿದು? ಕರೆಂಟ್ ಹೊರಟೋಯ್ತಲ್ಲ. ನಾನು ಹೇಳಿದಾಗ ನೀನು ಮಾಡಿದ್ರೆ ಬಂಗಾರಿ ನಿನಗೆ ಸಿಗೋ ಹಾಗೆ ನಾನು ಮಾಡ್ತೀನಿ. ನೋಡ್ದೀವಿಕಾ, ನಿನಗೆ ಮೊದಲೇ ಹೇಳಿದ್ವಿ, ಇದು ಅಡ್ಡದಾರಿ.
ಜಾಜಿ, ಇನ್ನು ಶ್ರೀಚಕ್ರಕ್ಕೆ ಯಾವುದೇ ಅಡ್ಡಿ ಇಲ್ಲ. ಶ್ರೀಚಕ್ರ ನನ್ನದೇ. ನಡಿ ಚಂದ್ರ, ಇದೇ ಸರಿಯಾದ ಸಮಯ. ಎಲ್ಲಿಗತ್ತೆ? ಶೇಖ್ರಿ ಮನೆಗೆ. ಅಲ್ಲಿ ಜಾಜಿ ಬಂಗಾರಿ ಪ್ರಸ್ತಕ್ಕೆ ಎಲ್ಲ ಸಿದ್ಧತೆನೂ ನಡೆದಿದೆ. ಅಲ್ಲಿ ನನಗೇನು ಕೆಲಸ? ನಿಮ್ಮ ತಂದೆ ಆಸೆನ ಈಡೇರಿಸೋ ಸಮಯ ಬಂದಿದೆ ಚಂದ್ರ. ಅಂದರೆ ಪ್ರಸ್ತ ನಡಿಬೇಕಾಗಿರೋದು ಜಾಜಿ ಬಂಗಾರಿಗೆ ಅಲ್ಲ, ನಿಂಗೆ ಜಾಜಿಗೆ. ನಿಮ್ಮ ತಂದೆ ಈ ಒಂದು ಕೋರಿಕೆನ ನಾವು ಈಡೇರಿಸಿದ್ರೆ ನಾವು ಬಂದ ಕೆಲಸ ಮುಗಿಯುತ್ತೆ. ನಮ್ಮ ಸಾಧನೆಗಳ ದಾರಿನ ನಾವು ಹಿಡಿಬೋದು. ಆದರೆ ಬೇರೆಯವ್ರ ಪ್ರಸ್ತತ್ಕೊಂಡಂಗೆ ನುಗ್ಗಿ ಅವನ ಹೆಂಡತಿ ಜೊತೆ ಸಂಪರ್ಕ ಸಾಧಿಸೋದು ಅಧರ್ಮ ಅಲ್ವಾ ಅತ್ತೆ? ಕರ್ಮದ ಮುಂದೆ ಯಾವ ಧರ್ಮನೂ ಇಲ್ಲ ಚಂದ್ರ. ನಿಮ್ಮ ತಂದೆ ಮಾತನ್ನ ಈಡೇರಿಸೋದೇ ನಿನ್ನ ಧರ್ಮ. ಸರಿ ಅತ್ತೆ. ಬಂಗಾರಿ, ಇನ್ 7 ಜನ್ಮಕ್ಕೂ ನೀನು ನನ್ನವನೇ. ಛೇ, ಹಾಳಾದ ಬೆಂಕಿ ಕಡ್ಡಿನೂ ಇಲ್ಲ. ಸುನೀತಾ, ಎಲ್ಲಿ ಹೋದ್ಲೋ ಇವಳು? ಸುನೀತಾ, ಸುನೀತಾ!
ಗೊತ್ತಾಗ್ತಿಲ್ಲ ಕಣೆ. ಮನೇಲಿ ಯಾರೋ ಹಿಡ್ಕೊಂಡಂಗಾಯ್ತು. ಕಣ್ಬಿಟ್ಟು ನೋಡಿದ್ರೆ ಈ ಕಾಡಲ್ಲಿದ್ದೀವಿ. ನನಗೂ ಹಾಗೆ ಆಯ್ತು ಕಣೋ ಬಂಗಾರಿ. ಕತ್ಲೆ ಬೇರೆ ಆಗಿದೆ. ಮನೇಲಿ ಎಲ್ಲರೂ ನಮ್ಮನ್ನು ಹುಡುಕ್ತಿರ್ತಾರೆ. ಎಲ್ಲರೂ ಗಾಬರಿ ಆಗಿರ್ತಾರೆ. ಈ ಕತ್ಲೆನಲ್ಲಿ ಮನೆಗೆ ಹೇಗೋ ಹೋಗೋದು? ಹೆದರ್ಕೋಬೇಡ್ವೆ, ಅದ್ಯಾವುದೋ ಪ್ರಾಣಿನೋ ಪಕ್ಷಿನೋ ಇರಬೇಕು. ಪ್ರಾಣಿನ? ಹುಲಿ ಗಿಲಿ ಬಂದ್ರೆ ಏನೋ ಮಾಡೋದು? ಹೆದರ್ಸ್ಬೇಡ್ವೆ, ಅದಕ್ಕೆ ನಾವೇನು ಮಾಡಿಲ್ಲ ಅಂದ್ರೆ ಅದು ನಮ್ಗೇನು ಮಾಡಲ್ಲ. ಬಾ ಹೋಗೋಣ. ಆ ಕಡೆಯಿಂದನೇ ಸದ್ ಬರ್ತಿರೋದು. ಅಯ್ಯೋ ಸರಿ, ಹಾಗಿದ್ರೆ ಈ ಕಡೆ ಹೋಗೋಣ. ಇಲ್ಲಿರೋದು ಬೇಡ. ಬಂಗಾರಿ, ಸ್ವಲ್ಪ ಹೊತ್ತಿಲ್ಲೇ ಕೂತಿದ್ದು ಆಮೇಲೆ ಹೋಗೋಣ ಕಣೋ. ಈಗ ನೀವು ಶ್ರೀಚಕ್ರ ಸ್ವರೂಪಿ ಶಿಶುವಿಗೆ ಜನ್ಮ ನೀಡಲು ಯೋಗ್ಯರಾಗಿದ್ದೀರಿ. ಇನ್ನು ನಿಮ್ಮ ಸಮಾಗಮಕ್ಕೆ ಯಾವ ಅಡ್ಡಿಯೂ ಇಲ್ಲ. ಜಯ ಸರ್ವ ಜಗನ್ಮಯಿ ಜಯಾನವಧಿಕೈಶ್ವರ್ಯ